ಉದ್ಘಾಟನೆಗೂ ಮುನ್ನವೇ ಸೇತುವೆಯೊಂದು ನದಿಯ ಪಾಲಾಗಿರ್ತಕ್ಕಂಥ ದುರಂತ ನಡೆದಿದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಬಿಹಾರದ ಸಿಕ್ತಿ ಎಂಬಲ್ಲಿ ನಡೆದಿರುವಂತಹ ಅವಘಡ ಇದು. ಪದಾರಿಯಾ ಘಾಟ್ನಲ್ಲಿ ಸೇತುವೆ ಕುಸಿದಿದೆ. ಅರಾರಿ ಪ್ರಾಂತ್ಯ, ಬಿಹಾರದ ಅರಾರಿಯಲ್ಲಿ ನಡೆದ ಅವಘಡ ಇದು. ಉದ್ಘಾಟನೆ ಸೇತುವೆ ನದಿಯ ಪಾಲಾಗಿದೆ. ನೋಡಿ ಯಾವ ರೀತಿಯಲ್ಲಿ ಕುಸಿದು ಬಿದ್ದಿದೆ ಅಂತ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ. ಅದಿನೆಂಥ ಕಳಪೆ ಕಾಮಗಾರಿ ಆಗಿರಬೇಕು. ಈ ಸೇತುವೆ ಉದ್ಘಾಟನೆಗೂ ಮುಂಚೆನೆ ಕುಸಿದು ಬಿದ್ದಿದೆ. ಪುಣ್ಯ ಹಲವಾರು ಜೀವ ಉಳಿತು ಅಂತ ಹೇಳಬೇಕು. ಒಂದು ವೇಳೆ ಉದ್ಘಾಟನೆಯಾಗಿ ಜನ ಓಡಾಡ್ತಾ ಇದ್ದಾಗ ಕುಸಿದು ಬಿದ್ದಿದ್ರೆ ಜೀವಹಾನಿ ಆಗಿರ್ತಿತ್ತು. ಸದ್ಯ ಜೀವಹಾನಿ ಆಗಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಸೇತುವೆ ಕುಸಿದು ಬಿದ್ದಿದೆ ಅಂತ. ಇನ್ನೆಷ್ಟು ಕಳಪೆ ಕಾಮಗಾರಿ ಆಗಿರ್ಬೇಕು. ಹಾಗಾದ್ರೆ ಯಾರಿದ್ರ ಕಾಂಟ್ರಾಕ್ಟರ್ ಅಥವಾ ಇದರ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿ ಅವ್ರನ್ನ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಮಾಡ್ಬೇಕಾಗತ್ತೆ. चला गया पुल। ಉದ್ಘಾಟನೆಗೂ ಮುನ್ನವೇ ಸೇತುವೆಯೊಂದು ನದಿಯ ಪಾಲಾಗಿರ್ತಕ್ಕಂಥ ದುರಂತ ನಡೆದಿದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಬಿಹಾರದ ಸಿಕ್ತಿ ಎಂಬಲ್ಲಿ ನಡೆದಿರುವಂತಹ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವಘಡ ಇದು. ಪದಾರಿಯಾ ಘಾಟ್ನಲ್ಲಿ ಸೇತುವೆ ಕುಸಿದಿದೆ. ಅರಾರಿ ಪ್ರಾಂತ್ಯ, ಬಿಹಾರದ ಅರಾರಿಯಲ್ಲಿ ನಡೆದ ಅವಘಡ ಇದು. ಉದ್ಘಾಟನೆ ಸೇತುವೆ ನದಿಯ ಪಾಲಾಗಿದೆ. ನೋಡಿ ಯಾವ ರೀತಿಯಲ್ಲಿ ಕುಸಿದು ಬಿದ್ದಿದೆ ಅಂತ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ. ಅದಿನೆಂಥ ಕಳಪೆ ಕಾಮಗಾರಿ ಆಗಿರಬೇಕು. ಈ ಸೇತುವೆ ಉದ್ಘಾಟನೆಗೂ ಮುಂಚೆನೆ ಕುಸಿದು ಬಿದ್ದಿದೆ. ಪುಣ್ಯ ಹಲವಾರು ಜೀವ ಉಳಿತು ಅಂತ ಹೇಳಬೇಕು. ಒಂದು ವೇಳೆ ಉದ್ಘಾಟನೆಯಾಗಿ ಜನ ಓಡಾಡ್ತಾ ಇದ್ದಾಗ ಕುಸಿದು ಬಿದ್ದಿದ್ರೆ ಜೀವಹಾನಿ ಆಗಿರ್ತಿತ್ತು. ಸದ್ಯ ಜೀವಹಾನಿ ಆಗಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಸೇತುವೆ ಕುಸಿದು ಬಿದ್ದಿದೆ ಅಂತ. ಇನ್ನೆಷ್ಟು ಕಳಪೆ ಕಾಮಗಾರಿ ಆಗಿರ್ಬೇಕು. ಹಾಗಾದ್ರೆ ಯಾರಿದ್ರ ಕಾಂಟ್ರಾಕ್ಟರ್ ಅಥವಾ ಇದರ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿ ಅವ್ರನ್ನ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಮಾಡ್ಬೇಕಾಗತ್ತೆ. चला गया पुल। चला गया पुल।